बारी बारी जाऊं मैं हिंदी पे बारी, हिंदी हमारी सबकी है महतारी, हिंदी हमारी। ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀವಿ। ಇವತ್ತು 10वीं कक्षा एक वाक्य में उत्तर लिखना, ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೆಯೋದು। ಅಬ್ದುಲ್ ಕಲಾಂ ಜಿ ಕೆ ಪಿತಾ ಕೈಸೆ ವ್ಯಕ್ತಿ ಥೇ? ಜೂನ್ 2019ಕ್ಕೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ। ಅಬ್ದುಲ್ ಕಲಾಂ ಅವರ ತಂದೆ ಎಂತಹ ವ್ಯಕ್ತಿಯಾಗಿದ್ದರು ಅಂತ ಕೇಳಿದರು। ಸೊ ಬಹಳ ಸಿಂಪಲ್ ಇದೆ ವಿದ್ಯಾರ್ಥಿಗಳೇ, ತಮಗೆ ಗೊತ್ತೇ ಇದೆ। ಅಬ್ದುಲ್ ಕಲಾಂ ಜಿ ಕೆ ಪಿತಾ ಆಡಂಬರಹೀನ್ ವ್ಯಕ್ತಿ ಥೇ। ಸೊ ಅಬ್ದುಲ್ ಕಲಾಂ ಜಿ ಅವರ ತಂದೆ ಬಹಳಷ್ಟು ಆಡಂಬರಹೀನ ವ್ಯಕ್ತಿ, ಅಂದರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸಾದಾ ಇದ್ರು, ವೈಭವ ರಹಿತವಾಗಿರ್ತಕ್ಕಂಥ ಜೀವನ ಸಾಗಿಸ್ತಕ್ಕಂಥ ವ್ಯಕ್ತಿ ಮನುಷ್ಯ ಯಾರಾಗಿದ್ದಪ್ಪ ಅಂದರೆ ಕಲಾಂನ ತಂದೆ ಎಸ್ ಜೈನುಲ್ ಆಬ್ದೀನ್। ಮುಂದಿನ ಪ್ರಶ್ನೆ ಜೋಡಿ ಲಗಾನ ಹೊಂದಿಸಿ ಬರೆಯಲು ಆವಾಗ ಕೇಳಿದ್ರು ಏಪ್ರಿಲ್ 2019ರಲ್ಲಿ ಕಲಾಂ ಕಾ ಜೀವನ್, ಅದರ ಮುಂದೆ ಸಾದಗಿ ಕಾ ಮಿಸಾಲ್ ಅಂತಕ್ಕಂಥದ್ದು ಬರೀಬೇಕಿತ್ತು। ಸೊ ರೀಸೆಂಟಾಗಿ ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳನ್ನು ಕೈಬಿಟ್ಟಿದ್ದಾರೆ। ಇನ್ನೊಂದು ಪ್ರಶ್ನೆ ಬಂದದ, ಕಲಾಂ ಜಿ ಕೆ ಬಚ್ಪನ್ ಮೇ ದುರ್ಲಭ ವಸ್ತುಯೇ ಕ್ಯಾ ಥಿ ಅಂತ ಇದೆ। ಅಂದರೆ ಕಲಾಂ ಅವರ ಜೀವನದಲ್ಲಿ, ಅದು ಕೂಡ ಬಾಲ್ಯ ಜೀವನದಲ್ಲಿ ಬಹಳಷ್ಟು ದುರ್ಲಭ ಅಂತಂದರೆ ಸರಳವಾಗಿ ಸಿಗದೇ ಇರತಕ್ಕಂಥದ್ದು, ಅಪರೂಪ ಅಂತ ನಾವೇನು ಮಾಡ್ಬೋದು ಹೇಳ್ಬೋದು, ವಿರಳ ಅಂತಲೂ ಕೂಡ ಹೇಳ್ಬೋದು। ಸೊ ತುಂಬ ಅಪರೂಪದ ವಸ್ತುಗಳು ಏನಾಗಿತ್ತು ಅಂತ ಜೂನ್ 2022ಕ್ಕೆ ಒಂದಂಕಕ್ಕೆ ಪ್ರಶ್ನೆ ಕೇಳಿದರು। ಸೊ ಕಲಾಂ ಜಿ ಕೆ ಬಚ್ಪನ್ ಮೇ ದುರ್ಲಭ ವಸ್ತುಯೇ ಪುಸ್ತಕೆ ಥಿ। ಸೊ ಕಲಾಂ ಅವರ ಬಾಲ್ಯದಲ್ಲಿ ಸೊ ಅಪರೂಪದ ವಸ್ತುಗಳಂದರೆ ಅವು ಪುಸ್ತಕಗಳೇ ಆಗಿದ್ದವು ಅನ್ನೋದನ್ನು ಉತ್ತರ ಬರೀಬೇಕಿತ್ತು। ಸೊ ಇಷ್ಟು ಒಂದು ಅಂಕದ ಪ್ರಶ್ನೆಗಳಿತ್ತು। ಇನ್ನು ಅನುರೂಪತದಲ್ಲಿ ಮೊದಲ 2 ಪದಗಳ ಸಂಬಂಧವನ್ನು ತಾವುಗಳು ಗ್ರಹಿಸಬೇಕು, ಅಂದರೆ ಅದನ್ನು ಜೋಡಿ ಸರಿಯಾಗಿ ತಾವುಗಳು ಐಡೆಂಟಿಫೈ ಮಾಡಬೇಕಾಗ್ತದೆ, ಆವಾಗ ಮಾತ್ರ 3ನೇ ಪದದ ಸಂಬಂಧವನ್ನು ತಾವು 4ರಲ್ಲಿ ಬರಿಬೇಕಾಗ್ತದೆ। ಒಂದು ಅಂಕದ ಪ್ರಶ್ನೆ ಇತ್ತು। ಒಂದು ಕ್ವಶನ್ ಇದೆ, ಜೂನ್ 2020ರಲ್ಲಿ ರಾಮಾನಂದ್ ಶಾಸ್ತ್ರಿ ಅವರು ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ, ಹಾಗಾದರೆ ಅಬ್ದುಲ್ ಕಲಾಂ ಡ್ಯಾಶ್ ಅಂತ ಇದೆ। ಮೊದಲ ಪದಗಳ ಜೋಡಿಗಳನ್ನು ಗಮನಿಸಿದಾಗ ರಾಮಾನಂದ್ ಶಾಸ್ತ್ರಿಯ ತಂದೆ ಹೆಸರು ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಆಗ್ತದೆ, ಹಾಗಾದ್ರೆ ಅಬ್ದುಲ್ ಕಲಾಂ ಅವರ ತಂದೆ ಏನಾಗ್ತದಪ್ಪ ಅಂತಂದ್ರೆ ಜೈನುಲ್ ಆಬ್ದೀನ್ ಆಗ್ತದೆ। ಸೊ ಈ ಥರನಾಗಿರ್ತಕ್ಕಂಥ ಸಂಬಂಧೀಕರಿಸ್ತಕ್ಕಂಥ ಪ್ರಶ್ನೆಗಳು ಸಹಿತ 4 ಇರ್ತಾವೆ, 2 ಗದ್ಯ 2 ಪದ್ಯದ ಇರ್ತಾವೆ, ಉತ್ತರಗಳನ್ನು ಬರಿಬೇಕಾಗ್ತದೆ। ಇನ್ನೊಂದು ಪ್ರಶ್ನೆ ಬಂತು ಸೆಪ್ಟೆಂಬರ್ 2020ರಲ್ಲಿ ಕೇಳಿದ್ರು, ನೌಕಾಯೆ ಬನಾನೆ ವಾಲೆ ಜಲಾಲುದ್ದೀನ್ ಫಿರ್ ಅಖಬಾರೋं का ವಿತರಣ करने वाला ಅಂತ ಕೇಳಿದ್ದಾರೆ। ಹಡಗುಗಳನ್ನು ಕಟ್ತಿದ್ದ ಜಲಾಲುದ್ದೀನ್, ಅಹಮದ್ ಜಲಾಲುದ್ದೀನ್ ಸಹಿತ ಜೈನುಲ್ ಆಬ್ದೀನ್ ಜೊತೆಗೇನೆ ಕಟ್ಟಿಗೆ ನೌಕಾಗಳನ್ನು ಕಟ್ತಿದ್ದ ಅಂತಕ್ಕಂಥ ಪುಸ್ತಕದಲ್ಲಿ ಇದೆ। ಅದೇ ತರನಾಗಿರ್ತಕ್ಕಂಥ ಅಖಬಾರೋं का ವಿತರಣ करने वाला, ದಿನಪತ್ರಿಕೆಗಳನ್ನು ವಿತರಿಸ್ತಕ್ಕಂಥವ್ರು ಯಾರು ಆ ಪಾಠದಲ್ಲಿ ಇದ್ದಾರೆ? ಸೊ ಎಸ್ ಕಲಾಂ ಅವರ ಚಚೆರೆ ಭಾಯಿನೇ ಶಂಸುದ್ದೀನ್ ಅಂತ ಬರ್ತಾರೆ। ಸೊ ಶಂಸುದ್ದೀನ್ ಅಖಬಾರೋं का ಏಕಮಾತ್ರ ವಿತರಕ್ ಥೇ ರಾಮೇಶ್ವರಂ ಕೆ ಅಂತಕ್ಕಂಥದ್ದನ್ನು ಅವ್ರು ಏನು ಮಾಡಿದ್ದಾರೆ ಹೇಳಿದ್ದಾರೆ। ಆ ಕ್ವಶನ್ ಲಾಂಗ್ ಕ್ವಶನ್ನಲ್ಲಿನೂ ಕೂಡ ಆ ಕ್ವಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ವಿದ್ಯಾರ್ಥಿಗಳೇ। ಇನ್ನೊಂದು ಸಂಬಂಧೀಕರಿಸ್ತಕ್ಕಂಥ ಪ್ರಶ್ನೆ ಬಂತು, ಗಾಂಧೀಜಿ ರಾಷ್ಟ್ರಪಿತ ಆದರೆ ಅಬ್ದುಲ್ ಕಲಾಂ ಡ್ಯಾಶ್ ಅಂತ ಇದೆ। ತಮ್ಮೆಲ್ಲರಿಗೆ ಗೊತ್ತಿದೆ, ಇದು ಮಾಡೆಲ್ ಕ್ವಶನ್ ಪೇಪರ್ 1 ಜೂನ್ 2021ರಲ್ಲಿನೂ ಕೂಡ ಸೊ ರಿಪೀಟ್ ಮಾಡಿರ್ತಕ್ಕಂಥ ಕ್ವಶನ್ ಇತ್ತು, ಅದು ರಾಷ್ಟ್ರಪತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ। ಇನ್ನೊಂದು ಅನುರೂಪತೆ ಇದೆ, ಜಲಾಲುದ್ದೀನ್ ಜೀಜಾ ಆದರೆ ಶಂಸುದ್ದೀನ್ ಯಾರು ಅಂತ ಕೇಳಿದರು, ಮಾಡೆಲ್ ಕ್ವಶನ್ ಪೇಪರ್ 2ದಲ್ಲಿ ಜೂನ್ 2021ರಲ್ಲಿ ಕೇಳಿದರು, ಚಚೆರೆ ಭಾಯಿ ಅಂತಕ್ಕಂಥದ್ದನ್ನು ಬರೀಬೇಕಿತ್ತು। ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡೋಣ। 2 ಅಂಕಕ್ಕೆ ಪ್ರಶ್ನೆ, ಕಲಾಂ ಕೋ ಜಲಾಲುದ್ದೀನ್ ನೆ ನಯಿ ದುನಿಯಾ ಕಾ ಬೋಧ್ ಕೈಸೆ ಕರಾಯಾ? ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ। ಕಲಾಂ ಅವರು ಕಲಾಂಗೆ ಜಲಾಲುದ್ದೀನ್ ಹೊಸ ಜಗತ್ತಿನ ಪರಿಚಯವನ್ನು ಹೇಗೆ ಮಾಡಿಕೊಟ್ಟರು ಅಂತ ಕೇಳಿದ್ದಾರೆ। ಏಪ್ರಿಲ್ 2019ಕ್ಕಿತ್ತು 2 ಅಂಕದ ಪ್ರಶ್ನೆ। ಸೊ ನೆಕ್ಸ್ಟ್ ಇದೇ ಉತ್ತರವನ್ನು ಬಯಸ್ತಕ್ಕಂಥ ಇನ್ನೊಂದು ಕ್ವಶನನ್ನು ಸಹಿತ ಅವರು ಸೆಪ್ಟೆಂಬರ್ 2020ರಲ್ಲಿ ಕೇಳಿದರು। जलालुद्दीन कलाम को किन किन विषयों के बारे में बताते थे? ಸೊ ಜಲಾಲುದ್ದೀನ್ ಕಲಾಂ ಅವರಿಗೆ ಯಾವ ಯಾವ ವಿಷಯದ ಕುರಿತು ತಿಳಿಸಿಕೊಡ್ತಾ ಇದ್ರು ಅಂತ ಕ್ವಶನ್ ಅನ್ನು ಕೇಳಿದ್ದಾರೆ। ಅಲ್ಲಿ 4 ಪಾಯಿಂಟ್ಸ್ಗಳಿದ್ದಾವೆ, ಅವುಗಳನ್ನು ಬರೀಬೇಕಿತ್ತು। ಎಸ್
ಅಲ್ಲಿ ಶಿಕ್ಷಿತ ವ್ಯಕ್ತಿ, ವೈಜ್ಞಾನಿಕ ಖೋಜ್, ಸಮಕಾಲೀನ ಸಾಹಿತ್ಯ, ಚಿಕಿತ್ಸಾ ವಿಜ್ಞಾನ ಅಂತಕ್ಕಂಥ 4 ಪಾಯಿಂಟ್ಗಳು ಬರಿಬೇಕಿತ್ತು. ಸೊ ಅದನ್ನು ಬರೆದ್ರೆ ತಮಗೆ ಎಷ್ಟು ಕೊಡ್ತಿದ್ರು? 2 ಅಂಕ ಕೊಡ್ತಿದ್ರು. अहमद जलालुद्दीन कलाम को हमेशा शिक्षित व्यक्ति, वैज्ञानिक खोज, समकालीन साहित्य और चिकित्सा विज्ञान के बारे में बताते थे ಅಂತಕ್ಕಂಥದ್ದು ಆಗಬೇಕು. ಅಹಮದ್ ಜಲಾಲುದ್ದೀನ್ ಕಲಾಂ ಅವರಿಗೆ ಯಾವತ್ತೂ ಕೂಡ ಶಿಕ್ಷಿತ ವ್ಯಕ್ತಿಗಳು, ವಿಜ್ಞಾನದ ಸಂಶೋಧನೆಗಳು, ಆಗಿನ ಸಮಕಾಲೀನ ಸಾಹಿತ್ಯ ಮತ್ತು ವೈದ್ಯಕೀಯ ವಿಜ್ಞಾನದ ಕುರಿತು ಯಾವತ್ತೂ ಕೂಡ ಹೇಳ್ತಾ ಇದ್ರು ಅನ್ನೋದನ್ನು ಬರಿಬೇಕಿತ್ತು. ಮುಂದಿನ ಒಂದು ಪ್ರಶ್ನೆ ಬಂತು, ಅಹಮದ್ ಜಲಾಲುದ್ದೀನ್ ಕೆ ಬಾರೆ ಮೇ ಲಿಖಿಯೇ. ಜೂನ್ 2022ರಲ್ಲಿ 3 ಅಂಕಕ್ಕೆ ಕೇಳಿದ್ರು, ಅಹಮದ್ ಜಲಾಲುದ್ದೀನ್ ಬಗ್ಗೆ ಬರೀರಿ ಅಂತ ಕೇಳಿದ್ರು. ಸೊ ಏನು ಬರಿಬಹುದು? ಎಸ್, अहमद जलालुद्दीन कलाम को हमेशा शिक्षित व्यक्ति, वैज्ञानिक खोज, समकालीन साहित्य और चिकित्सा विज्ञान के बारे में बताते थे. अहमद जलालुद्दीन कलाम के अंतरंग मित्र थे, एक जोहरा के पति भी थे. अहमद जलालुद्दीन और कलाम दोनों आध्यात्मिक विषयों पर चर्चा करते थे ಅಂತ ಇಷ್ಟು 4 ವಾಕ್ಯಗಳನ್ನು ತಾವೇನು ಮಾಡಬೇಕು? ಬರಿಬೇಕಿತ್ತು. 3 ಅಂಕಗಳನ್ನು ಕೊಡ್ತಿದ್ರು ಅಹಮದ್ ಜಲಾಲುದ್ದೀನ್ ಬಗ್ಗೆ. ಮುಂದೆ ಹೋಗೋಣ. ಮುಂದೆ ಒಂದು ಲಾಸ್ಟ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು, ಜೈನುಲ್ ಆಬ್ದೀನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹತೆ ಥೆ ಅಂತ. ಜೂನ್ 2019, ಮಾರ್ಚ್ 2022 ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 2 ಜೂನ್ 21ರಲ್ಲಿ ಕೇಳಿದ್ರು. ಉತ್ತರ ಹೀಗಿದೆ, जैनुल आब्दीन नमाज के बारे में कहते थे कि जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो, जिसमें दौलत, आयु, जाति या धर्म पंथ का कोई भेदभाव नहीं होता ಅಂತ ತಾವೇನು ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳೇ? ಸೊ ಬರಿಬೇಕಿತ್ತು. ಇಷ್ಟು ಬರೆದ್ರೆ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ತಮಗೆ ಎಷ್ಟು ಮಾರ್ಕ್ಸ್ಗಳನ್ನು ಕೊಡ್ತಿದ್ರು ವಿದ್ಯಾರ್ಥಿಗಳೇ? 2 ಅಂಕಗಳನ್ನು ಕೊಡ್ತಿದ್ರು. ಸೊ ಇದು ಶಾರೀರ ಅಂತ ಆಗದ, ಅದು ಶರೀರ ಅಂತ ಆಗಬೇಕಾಗಿತ್ತು ಅಷ್ಟೇ. ಸೊ ಆ ಪರ್ಪಸ್ ಆಗಿ ನಾವಿಲ್ಲಿ ಅದನ್ನು ಅರ್ಜ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಶರೀರ ಅಂತ ಆಗಬೇಕು, ಏಕೆಂದರೆ ಮಾತ್ರಗಳು ತಪ್ಪಾಗಬಾರ್ದು. ಮಾತ್ರಗಳು ತಪ್ಪಾದರೆ ಅಂಕಗಳು ಹೋಗ್ತವೆ. ಎಸ್, ಸೊ ಇಷ್ಟಿತ್ತು ಮೇರಾ ಬಚ್ಪನ್ ಪಾಠದಲ್ಲಿ. ಲಾಸ್ಟ್ ಒಂದು ಕ್ವಶನ್ ಇದೆ, ಅಬ್ದುಲ್ ಕಲಾಂ ಕೆ ಪಿತಾ ಕೆ ಬಾರೆ ಮೇ ಲಿಖಿಯೇ. ಇದು ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1 ಜೂನ್ 2021ರಲ್ಲಿ ಕೇಳಿದ್ದಾರೆ. ಉತ್ತರ ನೋಡೋದಾದ್ರೆ, अब्दुल कलाम के पिता जैनुल आब्दीन, इनकी औपचारिक शिक्षा नहीं हुई थी, फिर भी बुद्धिमान थे, बहुत धनी व्यक्ति नहीं थे, फिर भी उदारता का सच्ची भावना से भरे हुए थे. ಸೊ ಅಬ್ದುಲ್ ಕಲಾಂ ಅವರ ವ್ಯಕ್ತಿತ್ವವನ್ನು ಕೇಳಿದ್ರು. ಸೊ ಈ ತರನಾಗಿರ್ತಕ್ಕಂಥ ಅಬ್ದುಲ್ ಕಲಾಂ ಅವರ ತಂದೆಯ ವ್ಯಕ್ತಿತ್ವ. ಓಕೆ, ಸೊ ಈ ತರನಾಗಿರ್ತಕ್ಕಂಥ ಕ್ವಶನ್ಸ್ಗಳು ಸಹಿತ ಇವತ್ತು ರಿಪೀಟ್ ಆಗ್ತಾ ಇದ್ದಾವೆ, ಬರ್ತಾ ಇದ್ದಾವೆ. ಅವುಗಳ ಬಗ್ಗೆ ಲಕ್ಷ್ಯ ಕೊಡಿ. ಸೊ ವಿಶೇಷವಾಗಿ ಈ ಸರಿ ನಮಾಜ್ಗೆ ಪ್ರಾಸಂಗಿಕತೆ ಒಂದು ನೋಡ್ಕೊಡ್ರಿ. ಆಮೇಲೆ ಕಲಾಂ ಅವರ ಒಂದು ಅಹಮದ್ ಜಲಾಲುದ್ದೀನ್ ಬಗ್ಗೆ ತಾವು ಸ್ವಲ್ಪ ನೋಡ್ಕೋಬೇಕಾಗ್ತದೆ. ವಿಶೇಷವಾಗಿ ಕಲಾಮರ ಜೀವನ ಸಾದಗಿ ಅವ್ರ ನಿಶ್ಚಿಂತತಾ ಮೇ ಬೀತ್ನೆಗೆ ಕಾರಣ ಅಂತ ಇದೆ, ಆ ಕ್ವಶನ್ಸ್ಗಳನ್ನು ಸಹಿತ ನೋಡ್ಕೋಬೇಕು. ತುಂಬ ಈಸಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬರ್ತಾವೆ, ಡೋಂಟ್ ವರಿ ಅಂತ ಹೇಳ್ತಾ. ಸೊ ವಿಡಿಯೋವನ್ನು ನೋಡಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನೆಕ್ಸ್ಟ್ ಪಾಠಕ್ಕಾಗಿ ವೆಯ್ಟ್ ಮಾಡಬೇಕು. ಬಾಯ್.